ಅವಕಾಶ ಮಾಡಿಕೊಟ್ಟಂತಹ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಅರಸೀಕೆರೆ ನಗರ ಮಂಡಲದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಎಸ್ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಆನಂದನಿ ಶ್ರೀನಿವಾಸರವರು ನಮ್ಮ ಜೊತೆಗಿದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿಯ ಮಹತ್ವ ಏನು ಅಂದರೆ, ದಿನಾಂಕ 28/1/2026 ನಾನು ನಿಮ್ಮಲ್ಲೇ ಪತ್ರಿಕಾಗೋಷ್ಠಿ ನಡೆಸಿದ್ದೆ. ಪತ್ರಿಕಾಗೋಷ್ಠಿ ನಡೆಸಿ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಶಿವಲಿಂಗೇಗೌಡರಿಗೆ ರಾಜಕೀಯ ಕೇಳುಗಾಲ ಪ್ರಾರಂಭ ಆಗಿದೆ. ಅವರು ಈ ನಾಡಿನ ಮಾಜಿ ಪ್ರಧಾನಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಏಕವಚನದಲ್ಲಿ ಸಂಬೋಧಿಸಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರವನ್ನು ಮರೆತು, ನೀತಿ ನಿಯಮಾವಳಿಗಳನ್ನು ಮರೆತು ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈ ಸಂಬಂಧ ಅವರೇನು ಯಡಿಯೂರಪ್ಪನವ್ರಿಗೆ ಏಕವಚನದಲ್ಲಿ ಮಾತಾಡಿದ್ರು, ಸನ್ಮಾನ್ಯ ದೇವೇಗೌಡರಿಗೆ ಏನು ಸಂಬೋಧಿಸಿದ್ರು, ಅವರು ಬೇಷರತ್ ಕ್ಷಮೆ ಕೇಳಬೇಕು. ಅದಕ್ಕಾಗಿ 7 ದಿನಗಳ ಕಾಲ ಗಡುವನ್ನು ನಾನು ನೀಡಿದ್ದೆ, ನಿಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೆ. ಅದಾದ ನಂತರ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರ ಅಪ್ಪಣೆಯ ಮೇರೆಗೆ ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ನಡೆಸಿದ್ರು. ಪತ್ರಿಕಾಗೋಷ್ಠಿ ನಡೆಸಿ ಇದ್ರ ಮಧ್ಯೆ ಏನಾಗಿದೆ, ನಾನು ಹೇಳಿದೆ ಸನ್ಮಾನ್ಯ ಶಾಸಕರಿಗೆ ರಾಜಕೀಯ ಕೇಳುಗಾಲ ಪ್ರಾರಂಭ ಆಗಿದೆ. ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸದನ ನಡೀತಾ ಇದೆ. ಸದನದಲ್ಲಿ ಆಡಬಾರದ ಮಾತುಗಳನ್ನಾಡಿ, ಅಸಂಸದೀಯ ನುಡಿಗಳನ್ನಾಡಿ, ಏನು ಬುದ್ಧಿವಂತರ ತಾಲೂಕು ಅಂತ ಅರಸೀಕೆರೆ ಅಂತ ಇತ್ತು, ಇಡೀ ಅರಸೀಕೆರೆಯ ಮಾನವನ್ನ ಇಡೀ ರಾಜ್ಯದ ಮುಂದೆ ಹರಾಜು ಹಾಕುವಂತ ಕೆಲಸಕ್ಕೆ ಸನ್ಮಾನ್ಯ ಶಾಸಕರು ಕೈ ಹಾಕಿದ್ದು ಈ ತಾಲೂಕಿಗೆ ಮಾಡದಂತಹ ಅಪಮಾನ. ಮತ್ತೆ ಅದೊಂದು ದುರಂತ. ಯಾರ್ಯಾರಿಗೂ ಹೆಸರುಗಳನ್ನ ಹೇಳ್ಕೊಂಡ್ಬಂದು ಶಾಸನ ಸಭೆಯನ್ನ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರಿತೀವಿ. ಅಲ್ಲಿ ಎಂತೆಂಥವ್ರು ಇದ್ದೋಗಿದ್ದಾರೆ. ನಿಜಲಿಂಗಪ್ಪನವರಿಂದ ಹಿಡಿದು, ವೈಕುಂಠ ಬಾಳಿಗರವರಿಂದ ಹಿಡಿದು, ರಾಮಕೃಷ್ಣ ಹೆಗ್ರೇಗೌಡರಿಂದ ಹಿಡಿದು, ಸನ್ಮಾನ್ಯ ಜಯೇಶ್ ಪಟೇಲ್ರಿಂದ ಹಿಡಿದು, ಯಡಿಯೂರಪ್ಪನವರು, ದೇವೇಗೌಡರು, ಅನೇಕ ಜನ ಪ್ರಾಜ್ಞರು ಅದ್ಭುತ ಈ ರಾಜ್ಯದ ನೀತಿ ನಿಯಮಾವಳಿಗಳನ್ನ ಶಾಸನ ಸಭೆಗಳು ಹೋಗಿದ್ದಾರೆ. ಅಂತ ಶಾಸನ ಸಭೆಯಲ್ಲಿ ಏಕವಚನದಲ್ಲಿ ಸಂಬೋಧಿಸಿ ಇಡೀ ಅರಸೀಕೆರೆಯ ಮಾನವನ್ನ ರಾಜ್ಯದ ಮುಂದೆ ಹರಾಜಾಗ್ತದೆ. ಆಮೇಲೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಒಂದು ಘನತೆಗೆ ಕುಂದನ್ನು ಉಂಟು ಮಾಡ್ತಾರೆ. ಆ ವಿಷಯದ ಬಗ್ಗೆ ಈಗಾಗಲೇ ಅನೇಕ ಪತ್ರಿಕಾಗೋಷ್ಠಿಗಳಾಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಅದನ್ನು ಹೇಳಿದೆ ಅಂದ್ರೆ, ನಾನು ಹೇಳಿದೆ ರಾಜಕೀಯ ಕೇಳುಗಾಲ ಪ್ರಾರಂಭ ಆಗಿದೆ ಅಂತ. ಅಲ್ಲಿಂದ ಶುರುವಾಯಿತು ಶಾಸಕರಿಗೆ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ. ಏನ್ ಹೇಳಿದೆ ಪತ್ರಿಕಾಗೋಷ್ಠಿಯಲ್ಲಿ? ಸರ್, ಕಳೆದ 17 ವರ್ಷಗಳಲ್ಲಿ ನೀವು ಕ್ಷೇತ್ರದ ಶಾಸಕರಿದ್ದೀರಾ ನೋಡಿ, ಇಷ್ಟು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಷ್ಟು ಶಾಲೆ ಇಲ್ಲ, ಇಷ್ಟು ಅಂಗನವಾಡಿ ಇಲ್ಲ, ಇಷ್ಟು ಹಗರಣಗಳಾಗಿದೆ ಅಂತ. ಅದಕ್ಕೆ ಯಾರೋ ಪ್ರತ್ಯುತ್ತರವಾಗಿ ಪತ್ರಿಕಾಗೋಷ್ಠಿ ನಡೆದಂತ ಮುಖಂಡರು, ನಾನೇನು ಗ್ರಾಮ ಪಂಚಾಯತಿಗೆ ಇದ್ದಿದ್ದೀನ, ನಾನೇನು ಸರ್ವಜ್ಞನ ಅಂತೆಲ್ಲ ಕೇಳಿದ್ರು ನಿಮ್ದೇ ಪತ್ರಿಕಾಗೋಷ್ಠಿಯಲ್ಲಿ. ನಾನು ಆ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಅರಸೀಕೆರೆಯ ರಾಜಕೀಯ ವ್ಯವಸ್ಥೆಯಲ್ಲಿ ನೀವೆಲ್ಲಾ ಪಕ್ಷದಿಂದ ಆರಿಸಿದ್ರು ಸರ್ 3,000 ಜನ ಕಾರ್ಯಕರ್ತರು ಸಿಗ್ತಾರೆ. ಎಲ್ಲ ಜನಪ್ರತಿನಿಧಿಗಳು ಇದ್ರೂ ಕೂಡ ಇವಾಗ ಯಾವುದೇ ಜನಪ್ರತಿನಿಧಿಗಳಿಲ್ಲ. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ನಗರಸಭೆ ಇಲ್ಲ, ಗ್ರಾಮ ಪಂಚಾಯತಿಗಳ ಅವಧಿ ಕೂಡ ಮುಗ್ದೋಗಿದೆ. ಇವನ್ನೆಲ್ಲ ಸೇರಿದ್ರು ಕೂಡ ಸಂಖ್ಯೆ 7 ದಾಟಲ್ಲ. ಈ ಕ್ಷೇತ್ರದ ಮತದಾರರ ಸಂಖ್ಯೆ ಎಷ್ಟು? ಕಳೆದ ಚುನಾವಣೆಯಲ್ಲಿ 2,04,963 ವಿಧಾನಸಭಾ ಚುನಾವಣೆಯಲ್ಲಿ 2,04,963 ಜನ ಬಿಟ್ಟರೆ ರಾಜಕೀಯ ನಾಯಕರುಗಳು, ಕಾರ್ಯಕರ್ತರುಗಳು, ವೋಟರ್ಸ್, ಜನಪ್ರತಿನಿಧಿಗಳನ್ನು ಬಿಟ್ಟರು ಇನ್ನು 2 ಲಕ್ಷ ಜನ ಅವ್ರು ಯಾವುದೇ ವ್ಯವಸ್ಥೆಯಲ್ಲಿ ಇರಲ್ಲ ಸರ್. ರಾಜಕೀಯದ ಬಗ್ಗೆ ಮಾತಾಡೋದು ಎಲ್ಲ ಸಾಮಾನ್ಯ ಜನ ಆಗಿದ್ರೆ ಅವ್ರಿಗೆ ಯಾರಿಗೂ ಶಿವಲಿಂಗೇಗೌಡರನ್ನ ಪ್ರಶ್ನೆ ಮಾಡೋ ಹಕ್ಕೆ ಇಲ್ವಾ? ಯಾರೋ ಮಹಾಶಯ ಹೇಳ್ತಿದ್ದ, ಅವ್ರು ಗ್ರಾಮ ಪಂಚಾಯತಿ ಗೆದ್ದಿಲ್ಲ, ಅದ್ ಗೆದ್ದಿಲ್ಲ, ಇದ್ ಗೆದ್ದಿಲ್ಲ, ನಾವು ಚಾಲೆಂಜ್ ಆಗ್ತೀವಿ ಅಂತ. ಎಸ್, ಶಿವಲಿಂಗೇಗೌಡರಿಗೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳ್ತಾ ಇದ್ದೀನಿ, ಶಾಸಕರೇ, ನಿಮ್ಮವರು ಹಾಕಿದಂತಹ ಎಲ್ಲಾ ಚಾಲೆಂಜ್ ಅನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ದಾಖಲೆ ಸಮೇತ ಇವತ್ತು ಬಂದಿದ್ದೀನಿ. ಎಲ್ಲ ದಾಖಲೆಗಳು ಪತ್ರಿಕಾಗೋಷ್ಠಿಯ ಮುಂದಿಟ್ಟಿದ್ದೇನೆ. ಇಲಾಖೆ ಯಾವುದು ನೀವು ಡಿಸೈಡ್ ಮಾಡಿ. ನಗರಸಭೆ ಮಾಡ್ತೀರಾ? ನಗರಸಭೆಯಲ್ಲಿ ಏನು ಹಗರಣಗಳಾಗಿದೆ, ವೈಫಲ್ಯಗಳಾಗಿದೆ, ಭ್ರಷ್ಟಾಚಾರ ಆಗಿದೆ, ಬಿಡುಗಡೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ.
ಇಂಜಿನಿಯರಿಂಗ್ ವಿಭಾಗದ ಬಗ್ಗೆ ಮಾಡ್ತೀರಾ, KEB ಬಗ್ಗೆ ಮಾಡ್ತೀರಾ, ನಾನು ರೆಡಿ ಇದ್ದೀನಿ. ದಾಖಲೆ ಸಮೇತ ನಾನು ರೆಡಿ ಇದ್ದೀನಿ. CDPO ಆಫೀಸ್ ಬಗ್ಗೆ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಕೊನೆಗೆ ಯಾವಂತಕ್ಕೆ ಹೋಯ್ತು ಅಂದ್ರೆ ಅರಸೀಕೆರೆಯ 500-600 ಜನ ಕಾರ್ಯಕರ್ತರು DC ಆಫೀಸಲ್ಲಿ ಕೂತ್ಕೊಂಡು ನೀವು ಇವ್ರನ್ನ ಸಸ್ಪೆಂಡ್ ಮಾಡಬೇಕು, ವಜಾ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಯ್ತು. ಆ ಇಲಾಖೆ ಬಗ್ಗೆ ಮಾತಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಕಂದಾಯ ಇಲಾಖೆ ಬಗ್ಗೆ ಮಾತಾಡ್ಬೇಕಾ, ನಾನು ರೆಡಿ ಇದ್ದೀನಿ. BU ಆಫೀಸ್ ಬಗ್ಗೆ ಮಾತಾಡ್ಬೇಕಾ, ನಾನು ರೆಡಿ ಇದ್ದೀನಿ. ಸರ್, ಶಿವಲಿಂಗೇಗೌಡರು ಏನಾದ್ರು ಹೇಳಿದ್ರೆ ಭ್ರಷ್ಟಾಚಾರ ಬೇಡ, ಹಗರಣ ಬೇಡ, ಮತ್ತೊಂದು ಬೇಡ, ಶಿವಲಿಂಗೇಗೌಡರದ್ದು ಏನಾದ್ರು ವೈಯಕ್ತಿಕ ಇದೆಯಾ, ಅದಕ್ಕೂ ನಾನು ರೆಡಿ ಇದ್ದೀನಿ. ವೈಯಕ್ತಿಕ ಅಂದ್ರೆ ಮತ್ತೆಲ್ಲೆಲ್ಲ ತಗೊಂಡೋಗ್ಬಿಡಿ ಸರ್. ವೈಯಕ್ತಿಕ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ನಾನು ರೆಡಿ ಇದ್ದೀನಿ ಸರ್. ಶಾಸಕರು ಬರ್ತಾರೋ, ಶಾಸಕರು ಬರುವಾಗ ಮತ್ತೊಬ್ಬರು ಬರ್ತಾರೋ, ನಾನು ರೆಡಿ ಇದ್ದೀನಿ. ಕಾಂಗ್ರೆಸ್ನ ಯಾವುದೇ ನಾಯಕರು ಬರಲಿ, ನಾನು ರೆಡಿ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಅರಸೀಕೆರೆ ಘಟಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಅರಸೀಕೆರೆ ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಎಲ್ಲ ಗುರುತರ ಆರೋಪಗಳಿಗೆ, ಅವರ ವೈಫಲ್ಯಗಳಿಗೆ ಸಾಕ್ಷಿ ಸಮೇತ ದಾಖಲೆ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ನಿಮಗೆ ಒಂದಷ್ಟು ಸ್ಯಾಂಪಲ್ಗಳನ್ನ ಇಲ್ಲಿ ತೋರಿಸಿ ಹೋಗ್ತೀನಿ. ಇದನ್ನ ಸುಮ್ಮನೆ ಏನೋ ಜೋಡಿಸ್ಕೊಂಡ್ ಬಂದಿದ್ದಾನೆ, ಆಫೀಸಲ್ಲಿ ಯಾವುದೋ ಫೈಲ್ ಇಟ್ಬೇರೋ ಅಂತ ಯಾರಿಗೂ ಅನುಮಾನ ಬರಬಾರ್ದು. ನಾನು ಹೇಳ್ತಾ ಇದ್ದೀನಿ, ಯಾವುದು ಬೇಡ. ಶಾಸಕರದ್ದೇನಾದ್ರು ವೈಯಕ್ತಿಕ ದಾಖಲೆ ಇದ್ರೆ ಅದಕ್ಕೂ ನಾನು ರೆಡಿ ಇದ್ದೀನಿ. ಇನ್ನೊಂದು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ, ಶಾಸಕರ ರಾಜಕೀಯ, ಅವರ ರಾಜಕೀಯಕ್ಕೆ ಒಂದು ಬಹುದೊಡ್ಡ ಹಿನ್ನಡೆ ಆಗಬಹುದಾದಂತ ಒಂದು ದಾಖಲೆ ನಮ್ಮ ಹತ್ರ ಇದೆ. ನಾನು ಚಾಲೆಂಜ್ ಮಾಡ್ತೀನಿ, ಶಿವಲಿಂಗೇಗೌಡರಿಗೆ ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ಶಾಸಕರೇ, ನಾನು ಹೇಳಿದ್ದೆ, ನನ್ನ ಮಾಡಿದ ಎಲ್ಲ ಆರೋಪಗಳಿಗೆ, ವೈಫಲ್ಯಗಳಿಗೆ, ಭ್ರಷ್ಟಾಚಾರಕ್ಕೆ ನಾನು ಸಾಕ್ಷಿ ಒದಗಿಸ್ತೀನಿ. ಇಲಾಖೆ ನೀವು ಫಿಕ್ಸ್ ಮಾಡಿ. ಆ ಇಲಾಖೆಗೆ ಬಂದು ನಾನು ಇಂಥ ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ, ನಿಮ್ಮ ವೈಫಲ್ಯ ಆಗಿದೆ ಅಂತ ನಾನು ಹೇಳ್ತೀನಿ. ಹೇಳಿದ್ದಾರೆ, ನಾನು ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಮತದಾರ. ರಾಜಕೀಯ ಬಿಟ್ಬಿಡಿ, ನಾನೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ, BJPಯ ಕಾರ್ಯಕರ್ತ, ಎಲ್ಲ ಬಿಟ್ಬಿಡಿ. ನನಗೆ ಪ್ರಶ್ನೆ ಮಾಡೋ ಹೋಗ್ತೀನಿ, ಯಾಕಂದ್ರೆ ನಾನು ಈ ಕ್ಷೇತ್ರದ ಮತದಾರ. ಸ್ಕೂಲ್ ಇಲ್ಲ, ಈ ತಾಲೂಕಲ್ಲಿ ಕಾಲೇಜ್ ಇಲ್ಲ ಅಂದ್ಬಿಟ್ಟು ತಪ್ಪ? ಏನ್ ಮಾಡ್ತಾ ಇದ್ದೀರಾ 17 ವರ್ಷದಿಂದ ನೀವು? ಆಮೇಲೆ ಇಂಥ ಪತ್ರಿಕಾಗೋಷ್ಠಿ ನೀವು ಯಾರನ್ನು ಕಳಿಸ್ಕೊಟ್ಟಿದ್ದೀರಾ? ನಾನು ಪ್ರಶ್ನೆ ಮಾಡಿದ್ದು ಶಾಸಕರನ್ನ. ಇವ್ರು ಶಾಸಕ ಸ್ಥಾನವನ್ನು ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಟ್ರು. ಅವತ್ತು ಪತ್ರಿಕಾಗೋಷ್ಠಿ ಹೋಗಿ ನೀವು ಪ್ರೆಸ್ ಮೀಟ್ ಮಾಡಿ, ನಾಳೆ ಸದನಕ್ಕೆ ಇವ್ರು ಬೇರೆಯವ್ರನ್ನ ಕಳಿಸ್ತಾರಾಗಿದೆ ಶಿವಲಿಂಗೇಗೌಡರು ನನ್ನ ಪರವಾಗಿ ಮಾತಾಡಿ ಅಂತ. ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಜವಾಬ್ದಾರಿ ಇದ್ದಿದ್ರೆ ನಾನು ಎತ್ತಿದ್ದು ಅತ್ಯಂತ ಪ್ರಮುಖ ವಿಷಯಗಳನ್ನ, ಆ ಪ್ರಮುಖ ವಿಷಯಗಳಿಗೆ ಅವರೇ ಪತ್ರಿಕಾಗೋಷ್ಠಿ ಮಾಡಬೇಕಿತ್ತು. ಹೌದು, ನನ್ನ ತಪ್ಪಾಗಿದೆ, ಮುಂದಿನ ದಿನಗಳಲ್ಲಿ ನಾನು ನೀವು ಯಾವ ತರ ಮಾತಾಡಿರೋದು ನೋಡಿದ್ದೀರಾ ಸರ್? ಶಿಕ್ಷಣದ ಬಗ್ಗೆ ಶಿವಲಿಂಗೇಗೌಡರು ಸದನದಲ್ಲಿ ಸ್ಕೂಲ್ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ? ಕಾಲೇಜ್ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ? ಇಂಜಿನಿಯರಿಂಗ್ ಕಾಲೇಜ್ ನಾನು ಒಂದು ತಂದೆ ಅಂತಾರೆ. ಇಲ್ಲಿ ಸಾಕ್ಷಿ ಇದೆ, ದಾಖಲೆ ಇದೆ. 220 ಶಾಲೆಗೆ ಬಿಲ್ಡಿಂಗ್ ಇಲ್ಲ, 193 ಅಂಗನವಾಡಿಗೆ ಸ್ವಂತ ಕಟ್ಟಡಗಳಿಲ್ಲ. ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಯಾರನ್ನ ಕಳಿಸ್ತಾರೆ? ಸರ್ವಜ್ಞರ ಅದು ಇದು. ಯಾರನ್ನು ಕಳಿಸ್ತಾ ಇದ್ದೀರಾ ಪತ್ರಿಕಾಗೋಷ್ಠಿ? ನೀವು ಡಿಪೆಂಡ್ ಮಾಡ್ಕೊಳಕ್ಕೆ ರೌಡಿ ಶೀಟರ್ಗಳನ್ನು ಕಳಿಸ್ತಾ ಇದ್ದೀರಾ ಪತ್ರಿಕಾಗೋಷ್ಠಿ ನಡೆಸಿ. ನಾನು ಮಾತಾಡ್ತಾ ಹೋದ್ರೆ ತುಂಬಾ ಲೋ ಲೆವೆಲ್ಗಳು ಮಾತಾಡಬೇಕಾಗುತ್ತೆ. ನಾನು ನೋಡಿ, ಅವ್ರು ಅದೇನೋ ಲೆಕ್ಕ ಶೀರ್ಷಿಕೆ, ಗ್ರಾಮ ಪಂಚಾಯತಿ ಎಲ್ಲ ಹೇಳೋದು. ಪಾರ್ಲಿಮೆಂಟರಿ ಅಫೇರ್ಸ್ ಬಗ್ಗೆ ಶಿವಲಿಂಗೇಗೌಡರಿಗಿಂತ ಚೆನ್ನಾಗಿ ಮಾತಾಡ್ಬಲ್ಲ. ಅವ್ರಿನ್ನೂ ಪಾಪ ಲೆಕ್ಕ ಶೀರ್ಷಿಕೆಯಲ್ಲಿ ಇದ್ದಾರೆ. ಸ್ಟಾರ್ಡ್ ಯಾವುದು, ಅನ್ಸ್ಟಾರ್ಡ್ ಯಾವುದು, ಪ್ರಿವಿಲೇಜ್ ಯಾವುದು, ಪಬ್ಲಿಕ್ ಪೋರ್ಷನ್ ಯಾವುದು, ಕಾಲಿಂಗ್ ಅಟೆನ್ಷನ್ ಯಾವುದು, ಹಕ್ಕುಚ್ಯುತಿ, ಎಲ್ಲದ್ರ ಬಗ್ಗೆ ಶಿವಲಿಂಗೇಗೌಡರಿಗಿಂತ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಬಗ್ಗೆ ಚೆನ್ನಾಗಿ ಮಾತನಾಡ್ಬಲ್ಲೆ. ಆದ್ರಿಂದ ಶಾಸಕರೇ ಜೊತೆ ಕಾಂಗ್ರೆಸ್ ಯಾರವರು JDS ಇಂದ ವಲಸೆ ಹೋದ್ರು, ಶಿವಲಿಂಗೇಗೌಡರ ಜೊತೆ ವಲಸೆ ಹೋದಂಥವ್ರು, ಅವ್ರ ತಾಕತ್ತಿದ್ರೆ ಚುನಾವಣೆ ನಿಮಗೆ ಅಂತ. ನಮ್ಮ ಪಕ್ಷದ ಕಾರ್ಯಕರ್ತ, ನಮ್ಮ ಪಕ್ಷ ಯಾವ ತರ ಟಿಕೆಟ್ ಕೊಟ್ಟು ಚುನಾವಣೆ ನಿಲ್ಲೋ ಅಂದ್ರೆ ನಾನು ಖಂಡಿತ ನಿಲ್ತೀನಿ. ಓಟ್ ಹಾಕ್ತಾರೋ ಬಿಡ್ತಾರೋ, ಜನ ಗೆಲ್ಸ್ತಾರೋ ಸೋಲಿಸ್ತಾರೋ ಅದು ಜನಗಳಿಗೆ ಬಿಟ್ಟಿತ್ತು. ಶಿವಲಿಂಗೇಗೌಡರನ್ನೇ 4 ಸಲ ಗೆಲ್ಲಿಸ್ತಾರೆ ಅಂತ ಕಚ್ಬಿದ್ದಿತ್ತ ಶಿವಲಿಂಗೇಗೌಡರಿಗೆ? ಹಾಗಾಗಿ ನಾನು ಏನು ಅತ್ಯಂತ ಪ್ರಮುಖ ಈ ತಾಲೂಕಿನ ವೈಫಲ್ಯಗಳ ಬಗ್ಗೆ, ಹಗರಣಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಆ ಎಲ್ಲ ಧ್ವನಿಗಳಿಗೆ ನಾನು ಅವರ ಬಹಿರಂಗ ಚರ್ಚೆಯನ್ನು ಒಪ್ಕೊಂಡಿದ್ದೀನಿ. ದಿನಾಂಕ ಅವರು ಫಿಕ್ಸ್ ಮಾಡಲಿ, ಸಮಯ ಅವ್ರು ಫಿಕ್ಸ್ ಮಾಡಲಿ, ಯಾವ ಇಲಾಖೆಯಿಂದ ಅವರು ಶುರು ಮಾಡೋಣ ಅನ್ನೋದನ್ನ ಅವರು ಫಿಕ್ಸ್ ಮಾಡಲಿ. ಸರ್, ಇದು ಯಾವುದೂ ಆಗಲ್ಲ, ನಂದು ಯಾವುದಾದ್ರೂ ವೈಯಕ್ತಿಕ ಹೇಳು ಅಂದ್ರೂ ನಾನು ರೆಡಿ ಇದ್ದೀನಿ. ಇದೇ ನನ್ನ ಹತ್ರ ದಾಖಲೆ. ಜೊತೆಗೆ ಅವರು ಪರ ಪತ್ರಿಕಾಗೋಷ್ಠಿ ನಡೆಸಿದಂತ ಮಹೇಶ್ವರು ಹೇಳಿದ್ದಾರೆ. ಜೊತೆಗೆ ಅವತ್ತು ಪತ್ರಿಕಾಗೋಷ್ಠಿ ನಡೆಸಿದಂತ ಹೇಳಿದ್ರಲ್ಲ, ಅವ್ರು ಗ್ರಾಮ ಪಂಚಾಯತಿ ನಿಂತಿಲ್ಲ, ಚುನಾವಣೆ ನಿಂತಿಲ್ಲ, ಕೇಳೋ ನೈತಿಕತೆ ಇಲ್ಲ. ಇದು ಈ ತಾಲೂಕಿನ ಮತದಾರರಿಗೆ, ಸಾಮಾನ್ಯ ಮತದಾರರಿಗೆ ಮಾಡಿದಂತ ದೊಡ್ಡ ಅಪಮಾನ. ನನ್ನನ್ನು ಯಾರೋ ಕ್ವಶನ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಜನಪ್ರತಿನಿಧಿ ಅಲ್ಲ. ಆದ್ರೆ ನಾನು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಯಾಕೆಂದ್ರೆ ನಾನೊಬ್ಬ ಸಾಮಾನ್ಯ ಮತ
ತೆರಿಗೆ ಕೊಡ್ತೀವಿ. ಈ ತಾಲೂಕಿನ ಬಗ್ಗೆ ನಮ್ದೇ ಆದ ಕನ್ಸರ್ನ್ ಇದೆ. ಅದನ್ನ ಬಿಟ್ಟು ನೀವು ಯಾರು ಗೆದ್ದೇ ಇಲ್ಲ, ನೀವು ನಮ್ಮನ್ನು ಕ್ವಶನ್ ಮಾಡಬಾರ್ದು ಅಂದ್ರೆ ನಾಳೆ ಶಿವಲಿಂಗೇಗೌಡರ ಮನೇಲಿ ಏನೋ ಆಗುತ್ತಪ್ಪ, ಅವ್ರ ಹೆಂಡತಿ ಕ್ವಶನ್ ಮಾಡಾಗಿಲ್ವಾ? ನಾನು ಕೊನೆ ಪಕ್ಷ ಯಾವುದೇ ಚುನಾವಣೆ ನಿಲ್ಲದೆ ಹೋದ್ರು ಕೂಡ ಗ್ರಾಮ ಪಂಚಾಯತಿ ಮಲಗಿ ಎದ್ದೋಗತ್ತನ್ನೋದ ರಾಜಕಾರಣಿ ನಾನಾಗಲ್ಲ. ನೈತಿಕತೆ ಇದೆ, ಯಾವ್ಯಾವ ಸ್ಥಳಗಳಲ್ಲಿ ಹೇಗೆ ಇರಬೇಕು ಅನ್ನೋದನ್ನ ನಾನು ಕಲ್ತಿದ್ದೀನಿ. ಅವತ್ತು ಪತ್ರಿಕಾಗೋಷ್ಠಿ ನಡೆಸಿದವರೆಲ್ಲ ನಮ್ಮ ಭಾಗದ ಕೂತ್ಕೊಂಡ್ರೆ ನಿಮ್ ಗಮನ ಕೇಳ್ತಾ ಇದ್ದೀನಿ. ಕಳೆದ 2-3 ಯಾವ ಚುನಾವಣೆಯಲ್ಲೂ ಶಿವಲಿಂಗೇಗೌಡರಿಗೆ ನಮ್ಮ ಪಂಚಾಯತಿನಲ್ಲಿ ಓಟ್ಗಳು ಬರ್ತಿಲ್ಲ, ಮುನ್ನಡೆಯಲಿಲ್ಲ. ಎಲ್ಲಾ ಚುನಾವಣೆಗಳಲ್ಲೂ ಅವ್ರಿಗೆ ಹಿನ್ನಡೆ ಆಗಿದೆ. ಮತ್ತೆ ನೀವು ಯಾರನ್ನು ಕಳಿಸಿದ್ದೀರಾ ಪ್ರೆಸ್ ಮೀಟ್ಗೆ? ಅವ್ರ ವೈಯಕ್ತಿಕ ಹಿನ್ನೆಲೆ ಏನು? ನಾನು ಆ ವೈಯಕ್ತಿಕ ಕೆಳಮಟ್ಟಕ್ಕೆ ಇಳಿದು ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ನನ್ನ ತಮ್ಮ ಶಾಸಕ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಬಹಿರಂಗ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ಜೊತೆಗೆ ಈ ರಾಜ್ಯದ ಜನ, ಈ ತಾಲೂಕಿನ ಜನ ಆರಿಸಿ ಕಳಿಸಿರೋದು ನಿಮ್ಮೊಂದು ಶಾಸಕರಾಗಿ. KM ಶಿವಲಿಂಗೇಗೌಡರು ಈ ಕ್ಷೇತ್ರದ ಶಾಸಕರು ಅಂತ ನಿಮ್ಮ ಮೇಲೆ ಆರೋಪ ಬಂದಾಗ ಅದು ನೀವೇ ಸಮರ್ಥಿಸ್ಕೊಳ್ಳಿ. ಕಾರ್ಯಕರ್ತರಿಗೆ ಕರೆ ಕೊಡಬೇಡಿ, ಅಭಿಮಾನಿಗಳಿಗೆ ಕರೆ ಕೊಡಬೇಡಿ. ಯಾಕೆಂದ್ರೆ ಈ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶಿವಲಿಂಗೇಗೌಡರು, ಮತ್ತೊಬ್ಬರಲ್ಲ. ನಿಮ್ಮ ಮೇಲೆ ಆರೋಪ ಬಂದಾಗ ನೀವೇ ಉತ್ತರ ಕೊಡಿ, ನೀವೇ ಸಮರ್ಥಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಬಿಡ್ತಾ ಇದ್ದೀನಿ. ನೋಡಿ ಸರ್, ನಾನು ಹೇಳಿದೆ ಶಿವಲಿಂಗೇಗೌಡರು ಏನಾರು ವೈಯಕ್ತಿಕ ಇದೆ ಅಂತ. ಇದೆಲ್ಲ ಸನ್ಮಾನ್ಯ ಶಿವಲಿಂಗೇಗೌಡರು ಫೈಲು. ಶ್ರೀಮತಿ ಪುಷ್ಪವತಿ ಶ್ರೀ KM ಶಿವಲಿಂಗೇಗೌಡ, ನನ್ನ ಒರಿಜಿನಲ್ ಇದೆ. ಅವ್ರ ಚರ್ಚೆ ಕರೆದಾಗ ನಾನು ಎಲ್ಲ ದಾಖಲೆಗಳನ್ನ ಬಿಡುಗಡೆ ಸಿಗ್ತಾ ಇದ್ದೀನಿ. ನಾನು ನಿಮಗೆ ಕೊಡ್ತಿದ್ದೀನಿ, ಆಯ್ತಾ? ಟ್ರೆಷರ್ದು ಯಾವುದು, ಗಣಿದ್ ಯಾವುದು, ಇವ್ರು ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಏನ್ ಮಾಡಿದ್ದಾರೆ, ಇವ್ರು ಎಲೆಕ್ಷನ್ ಅಫಿಡವಿಟ್ ಏನ್ ಹೇಳುತ್ತೆ, ಸುಳ್ಳು ಹೇಳುತ್ತೆ. ಈ ಶಿವಲಿಂಗೇಗೌಡರುದೆ ನಾನು ರೆಡಿ ಇದ್ದೀನಿ ಸರ್. ದಿನಾಂಕ, ಸಮಯ, ಸ್ಥಳ ಸನ್ಮಾನ್ಯ ಕ್ಷೇತ್ರದ ಶಾಸಕರು ನಿಗದಿ ಮಾಡಬೇಕು. ಯಾವ ಇಲಾಖೆ ಬೇಡ, ನನ್ನ ವೈಯಕ್ತಿಕ ಏನಾದ್ರು ಹೇಳಿ ಅಂದ್ರೂ ನಾನು ರೆಡಿ ಇದ್ದೀನಿ. ಶಾಸಕರಿಗೆ ಬಹಿರಂಗ ಚರ್ಚೆ ಸಮಯ ಮತ್ತೆ ಸ್ಥಳ ಅವ್ರದ್ದು ಇಲಾಖೆಗೆ ಬಿಟ್ಟಿತ್ತು. ಯಾರ ಮನೆಯಲ್ಲಿ ಇರುತ್ತೆ ಅದಕ್ಕೂ ನಾನು ರೆಡಿ ಇದ್ದೀನಿ. ಎಲ್ಲ ನಗರಸಭೆ ಯಾರ್ದೋ ಸೈನ್ ಯಾರೋ ಹೊಡೆಯೋದು ಎಲ್ಲ ಕಂಪ್ಲೀಟ್ ಇದು ನಗರಸಭೆಗೆ ಸಂಬಂಧಪಟ್ಟಿದ್ದು. ಆಯ್ತಾ? ನಾನು ಹೇಳಿದೆ, ದಾಖಲೆ ಕೇಳಿದ್ರು. ಪತ್ರಿಕಾಗೋಷ್ಠಿ ನಡೆಸಿದ ಮಹಾಶಯರು ನೋಡಿ, ಬಾಡಿಗೆ ಅಂಗನವಾಡಿಗಳು ಈ ಕ್ಷೇತ್ರದಲ್ಲಿ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. 93 ಅಂಗನವಾಡಿ ಕ್ಷೇತ್ರಗಳು ಈ ಕ್ಷೇತ್ರದಲ್ಲಿ ಬಾಡಿಗೆ ಇದೆ ಅಂತ ದಾಖಲೆ ಕೇಳಿದ್ರಲ್ಲ. ಸಾರ್ವಜನಿಕರಿಗೆ ನನ್ನನ್ನು ಆಹ್ವಾನ ಮಾಡೋದಲ್ಲ, ಅವರಿಗೆ ಹೇಳ್ತಾ ಇದ್ದೀನಿ. ಆಯ್ತಾ? ಸ್ಕೂಲ್ ಎಷ್ಟಿಲ್ಲ ಅಂತ ಹೇಳಿದ್ರು. 202 ಶಾಲೆಗಳು ಈ ಕ್ಷೇತ್ರದಲ್ಲಿ ಇಲ್ಲ ಅಂತ ಸರ್ಕಾರ ಕೊಟ್ಟಿರೋ ಅಧಿಕೃತ ಮಾಹಿತಿ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀನಿ. ನಾನು ಚರ್ಚೆಗೆ ಸಿಗ್ತಾ ಇದ್ದೀನಿ. ಆಯ್ತಾ? ಇದ್ಯಾವುದು ಬೇಡ, ಬನ್ನಿ ಅವರ ಕಾರ್ಯಕರ್ತರಿಗೆ ಯಾವ ಗೋಮಾಳ ನುಗ್ಗಿ ಎಲ್ಲೆಲ್ಲಿ ಕನ್ವರ್ಜೆನ್ಸಿ. ಸರ್, ನಾನು ಹೇಳಿದೆ, ಇವ್ರ ತರ ಆರೋಪ ಮಾಡಿದೆ ಕನ್ವರ್ಜೆನ್ಸಿ ಬಗ್ಗೆ. 21,000 ಪೇಜ್ ಇದೆ. ನೀವು ಎಷ್ಟು 24,000 ದುಡ್ಡು ಕಟ್ಟಿ ಅಂತ ಕಟ್ಟಿ ಎಲ್ಲ ದಾಖಲೆಗಳನ್ನು ನನಗೆ ಕೊಟ್ಟಿದ್ದಾರೆ ಕನ್ವರ್ಜೆನ್ಸಿ ಬಗ್ಗೆ, ಪಂಚಾಯತ್ ರಾಜ್ ಉಪ ಇಲಾಖೆ ಬಗ್ಗೆ. ಆಯ್ತಾ? ಇದಾದ ನಂತರ ಇಡೀ ಕಂದಾಯ ಇಲಾಖೆಯನ್ನು ಉಪಯೋಗಪಡಿಸಿಕೊಂಡು ತಾವು ಯಾವ್ಯಾವ ಗೋಮಾಳಗಳಲ್ಲಿ, ಯಾವ್ಯಾವ ಸೇಂದಿ ವನಗಳಲ್ಲಿ ಯಾರ್ಯಾರಿಗೆ ಜಮೀನು ಮಾಡ್ಕೊಂಡಿದ್ದೀರಾ ಇದೆಲ್ಲ ಕೊಟ್ಟಿರೋ ದಾಖಲೆ ನಾನು ನಿಮ್ಮ ಗಮನಕ್ಕೆ ಬಯಸ್ತಾ ಇದ್ದೇನೆ. ಆಫೀಸಲ್ಲಿ ಯಾವುದೋ ಹಳೆ ರೆಕಾರ್ಡ್ ತಂದು ತೋರಿಸೋದು ಅಂತ ಆಗ್ಬಾರ್ದು. ನಾನು ರೆಡಿ ಇದ್ದೀನಿ. ಶಾಸಕರು ಬರ್ಬೇಕಷ್ಟೇ, ಮನಸ್ಸು ಮಾಡಬೇಕು. ಟೌನ್ ಪ್ಲಾನಿಂಗ್ ಅಲ್ಲಿ ಏನಾಗಿದೆ, ಅರಸೀಕೆರೆ ಯೋಜನಾ ಪ್ರಾಧಿಕಾರದಲ್ಲಿ ಯಾವ್ಯಾವ ಚರಂಡಿ ಎಲ್ಲೇ ತಿರುಗಿಸಿದ್ದಾರೆ, ODP ಮ್ಯಾಪ್ ಎಲ್ಲ ಹೋಗಿದೆ, ಸಂಪೂರ್ಣವಾಗಿ ಇಲ್ಲಿದೆ ಅರಸೀಕೆರೆ ಯೋಜನಾ ಪ್ರಾಧಿಕಾರ. ಆಯ್ತಾ? ಈ ತಾಲೂಕಿನ ಒಳ್ಳೆ ಗ್ರಾಮ ಪಂಚಾಯತಿ, ಆದಾಯ ತಂದುಕೊಳ್ಳೋ ಗ್ರಾಮ ಪಂಚಾಯತಿನಲ್ಲಿ 4 ಎಕರೆನ ಯಾರಿಗೆ ಕೊಟ್ಟಿದ್ದಾರೆ, ಸೈಕಲ್ ಲೇಔಟ್ ಮಾಡಿ ಎಲ್ಲ ನಮ್ಮ ಶಿಕ್ಷಣಗಳಿಗೆ ಕೊಟ್ಕೊಂಡಿದ್ದಾರೆ. ಶಾಸಕರು ಕರೆದ್ರೆ ನಾನು ರೆಡಿ ಇದ್ದೀನಿ. ಇಲ್ಲ, ಶಾಸಕರಿಗೆ ಆ ಜವಾಬ್ದಾರಿ ವಿಫಲ ಆದ್ರೆ ಅದು ನಾವು ಸಾಬೀತು ಮಾಡಬೇಕು. ಮತ್ತೆ ನಾನು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇರೋದು ಶಾಸಕರಿಗೆ, ಸನ್ಮಾನ್ಯ ಶಾಸಕರಿಗೆ. ಆಮೇಲೆ ನಾನು ಶಾಸಕರು ಒಪ್ಪಿ ಬಂದ್ರೆ ಈಗ ನಿಮ್ ನಗರಸಭೆಯಲ್ಲಿ ಅರ್ಧ ಜನ ಕೆಲಸ ಮಾಡಕ್ಕೆ ಯಾರು ಸಿಗಲ್ಲ. ಆ ತರ ಎಲ್ಲ ಅಮಾನತ್ ಆಗೋಗ್ತಾರೆ. ಎಲ್ಲ ನಗರಸಭೆಗೆ ಸಂಬಂಧಪಟ್ಟಿದೆ. ನಗರಸಭೆಯವರು ಆಲ್ರೆಡಿ ಬರ್ದಿದ್ದಾರೆ ಇಂತಿಂತವ್ರನ್ನ ಅಮಾನತ್ ಮಾಡಿ ಅಂತ.
ಶಿವಲಿಂಗೇಗೌಡರು ಧೈರ್ಯ ಮಾಡಬೇಕು ಅವ್ರನ್ನೆಲ್ಲ ಅಮಾನತ್ ಮಾಡ್ಸಕ್ಕೆ. ನೆಕ್ಸ್ಟ್ ಎಲೆಕ್ಷನ್ ಓಟ್ ಹೋಗ್ತೇವೆ ಅಂತ ಹೆದರ್ಕೋಬಾರ್ದು. ಈ ಎಲ್ಲ ಹಗರಣಗಳನ್ನು ಬಿಟ್ರೆ ಅರಸೀಕೆರೆಯಲ್ಲಿ ಕೆಲಸ ಮಾಡಕ್ಕೆ ಯಾರಿಲ್ಲ ಅಧಿಕಾರಿಗಳು. ಇದಕ್ಕೆಲ್ಲ ಕಾರಣ ಯಾರು? ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶಿವಲಿಂಗೇಗೌಡರು.